ದರಿದ್ರವನ್ನು ಹೇಗೆ ಹೋಗಲಾಡಿಸುವುದು? ಮಾವಿನ ಎಲೆಯನ್ನು ಯಾವಾಗಲೂ ತೋರಣಕ್ಕೆ ಕಟ್ಟಿ ಅದು ಒಣಗಿ ಹೋದ ನಂತರ ಹೊಸ ಎಲೆಯನ್ನು ತಂದು ಕಟ್ಟಿ. ಮುಖ್ಯವಾದ ವಿಚಾರ, ಮಾವಿನ ಎಲೆ ಮನೆಯ ಬಾಗಿಲಲ್ಲಿ ಮತ್ತು ದೇವರ ಮನೆಯ ಬಾಗಿಲಲ್ಲಿ ಯಾವಾಗಲೂ ಇರಲೇಬೇಕು. ಸಾಯಂಕಾಲ 6 ಗಂಟೆಯ ಮೇಲೆ ಮನೆಯಲ್ಲಿ ಕಸ ಗುಡಿಸಬೇಡಿ. ಆ ವೇಳೆಯಲ್ಲಿ ಶಿವ ಪಾರ್ವತಿಯರು ಸಂಚಾರ ಮಾಡುತ್ತಿರುತ್ತಾರೆ. ನೀವು ಕಸ ಗುಡಿಸಿದರೆ ಅವರು ನಿಮ್ಮ ಮನೆ ತನಕ ಬರುವುದಿಲ್ಲ. ವೀಳ್ಯದೆಲೆಯಲ್ಲಿ ಒಟ್ಟು 11 ದೇವತೆಗಳು ಇರುತ್ತಾರೆ. ಮನೆಯಲ್ಲಿ ಅದನ್ನು ತಂದಾಗ ಅದನ್ನು ನೆಲಕ್ಕೆ ಬೀಳಿಸಬಾರದು. ಒಣಗಿರುವುದು ಕಸದ ಬುಟ್ಟಿಯಲ್ಲಿ ಹಾಕುವುದು ಮಾಡಬೇಡಿ. ಇದರಿಂದ ದರಿದ್ರ ಬರುತ್ತದೆ. ಇದನ್ನು ತಿಂದುಬಿಡಿ, ಇಲ್ಲಾಂದರೆ ಯಾರಿಗಾದರೂ ಕೊಟ್ಟುಬಿಡಿ. ಮನೆಯಲ್ಲಿ ಅಥವಾ ತೋಟದಲ್ಲಿ ತುಳಸಿ ಗಿಡವನ್ನು ನೆಡಿ. ತುಳಸಿ ಒಂದು ಪವಿತ್ರ ಸಸ್ಯವಾಗಿದ್ದು ಇದನ್ನು ಸನಾತನ ಧರ್ಮದಲ್ಲಿ ಲಕ್ಷ್ಮೀ ದೇವಿಯ ರೂಪವಾಗಿ ಪೂಜಿಸಲಾಗುತ್ತಿತ್ತು. ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಸಹಾಯ ಮಾಡುತ್ತದೆ ಮತ್ತು ಸಂಪತ್ತು ಮತ್ತು ಸಂತೋಷವನ್ನು ಹೆಚ್ಚಿಸುತ್ತದೆ. ಗುರುವಾರ ಮತ್ತು ಶನಿವಾರ ಬಡವರು ಮತ್ತು ನಿರ್ಗತಿಕರಿಗೆ ಆಹಾರ, ಬಟ್ಟೆ ಅಥವಾ ಹಣವನ್ನು ದಾನ ಮಾಡಿ. ಇದನ್ನು ಮಾಡುವುದರಿಂದ ನೀವು ಗುರು ಮತ್ತು ಶನಿ ದೇವರನ್ನು ಮೆಚ್ಚಿಸಬಹುದು. ಇದು ಶನಿಯ ಸಾಡೆಸಾತಿಯಾದ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಗಾಯತ್ರಿ ಮಂತ್ರವನ್ನು ಪಠಿಸಿ. ಗಾಯತ್ರಿ ಮಂತ್ರವು ಶಕ್ತಿಯುತ ಮಂತ್ರವಾಗಿದ್ದು ಇದು ಮನಸ್ಸು ಮತ್ತು ಆತ್ಮಕ್ಕೆ ದೈವಿಕ ಬೆಳಕನ್ನು ನೀಡುತ್ತದೆ. ಇದು ಗ್ರಹಗಳ ಪ್ರಭಾವದಿಂದ ಉಂಟಾಗುವ ಅಡೆತಡೆಗಳು ಮತ್ತು ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಜೀವನದಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿ ಮತ್ತು ಯಶಸ್ಸನ್ನು ತರುತ್ತದೆ. ಮಂಗಳವಾರ ಮಣ್ಣಿನ ಮಡಕೆಯಲ್ಲಿ ಜೇನುತುಪ್ಪವನ್ನು ಹಾಕಿ ಮತ್ತು ಅದರ ಮೇಲೆ ಮುಚ್ಚಳವನ್ನು ಮುಚ್ಚಿ ನಂತರ ಅದನ್ನು ಆಂಜನೇಯ ಸ್ವಾಮಿಯ ಮುಂದೆ ಇರಿಸಿ. ಈ ಪರಿಪಾಠವನ್ನು ಮಾಡುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂದು ನಂಬಲಾಗಿದೆ. ಇದಲ್ಲದೆ ಯಾವಾಗಲೂ ಶಾಂತಿ ಇರುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.